ಚಂಡಿ ನದಿಯ ಕತೆ. ಪೂರ್ವದಲ್ಲಿ ತ್ರಿಪುರಾಸುರರೆಂಬ 3 ಮಂದಿ ರಾಕ್ಷಸರು ಇದ್ದರು. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ ಎಂಬ ಹೆಸರುಳ್ಳ ಈ ರಾಕ್ಷಸರು ತಮ್ಮ ಸಾಧನೆಯಿಂದ ತ್ರಿಪುರಾಸುರರೆಂಬ ಖ್ಯಾತಿಗೆ ಪಾತ್ರರಾದರು. ತಾರಕಾಸುರನೆಂಬ ರಾಕ್ಷಸನ ಮಕ್ಕಳಾದ ಇವರು ತಂದೆಯಂತೆಯೇ ದುಷ್ಟರು, ಕ್ರೂರಿಗಳು, ಮಹತ್ವಾಕಾಂಕ್ಷಿಗಳು. ಇವರು ತಮ್ಮ ತಪಸ್ಸಿನಿಂದ ಅಂತರಿಕ್ಷದಲ್ಲಿ 3 ಪುರಗಳನ್ನು ನಿರ್ಮಾಣ ಮಾಡಿದರು. ಬಂಗಾರದ ಪಟ್ಟಣ, ಬೆಳ್ಳಿಯ ಪಟ್ಟಣ, ಕಬ್ಬಿಣದ ಪಟ್ಟಣ, ಅದು ಕೂಡ ನಿರಂತರ ತಿರುಗುವ ಪಟ್ಟಣ. ಇದು ಇವರ ವೈಜ್ಞಾನಿಕ ಪ್ರಗತಿಗೆ ಸಾಕ್ಷಿ. ಆದರೆ ಇವರಲ್ಲಿ ನೈತಿಕತೆ ಇರಲಿಲ್ಲ. ನೈತಿಕತೆಯ ತಳಹದಿಯ ಮೇಲೆ ಕಟ್ಟಲ್ಪಡದ ವೈಜ್ಞಾನಿಕ ಪ್ರಗತಿ ನಿಷ್ಪ್ರಯೋಜಕ. ಇದರಿಂದ ಮನುಷ್ಯ ಮೃಗನಾಗುತ್ತಾನೆಯೇ ಹೊರತು ತನ್ನ ಅಪೂರ್ವ ಗುಣವೆನಿಸಿದ ಮನುಷ್ಯತ್ವ ತನ್ನಿಂದ ತಾನೇ ಪತನವಾಗುತ್ತದೆ. ಇದರಿಂದ ಮನುಷ್ಯ ಸಂಬಂಧಗಳು ದೂರವಾಗುತ್ತಾ ರಾಕ್ಷಸಿ ಪ್ರವೃತ್ತಿಯ ಅಟ್ಟಹಾಸ ಮೇರೆ ಮೀರುತ್ತದೆ. ತ್ರಿಪುರಾಸುರರು ಸಾಧನೆಯಿಂದ ಅನೂಹ್ಯ ಅದ್ಭುತ ಬಾಹ್ಯ ಪ್ರಗತಿ ಸಾಧಿಸಿದವರು. ತಮಗೆ ಸಾವೇ ಬರಬಾರದು ಎಂದು ಬ್ರಹ್ಮನಿಂದ ವರವನ್ನು ಪಡೆದುಕೊಂಡವರು. ಆದರೂ ಅವರು ಉಳಿಯಲಿಲ್ಲ. ರಾಕ್ಷಸರು ಬ್ರಹ್ಮದೇವನಿಂದ ಮರಣ ಬಾರದ ವರ ಕೇಳಿದಾಗ ಬ್ರಹ್ಮದೇವ ಅವರ ಸಾವಿಗೊಂದು ಸೂಚನೆಯನ್ನು ನೀಡಿದ್ದ. ಅಂತರಿಕ್ಷದಲ್ಲಿ ನಿರಂತರ ತಿರುಗುವ ನಿಮ್ಮ ಪುರಗಳು 1000 ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಬರುತ್ತದೆ. ಆ ಸಂದರ್ಭದಲ್ಲಿ ಒಂದೇ ಒಂದು ಬಾಣದಿಂದ ಯಾರಾದರೂ ನಿಮ್ಮ ಪುರವನ್ನು ನಾಶ ಮಾಡಿದರೆ ಆಗ ನಿಮಗೆ ಮರಣ ಬರುತ್ತದೆ. ಬ್ರಹ್ಮದೇವರ ಮಾತುಗಳನ್ನು ರಾಕ್ಷಸರು ನೆನಪಿಟ್ಟುಕೊಂಡು ಅಂತಹ ವೀರನೊಬ್ಬ ಹುಟ್ಟಲೇಬಾರದು, ಹುಟ್ಟಿದರೂ ಉಳಿಯಬಾರದು ಎಂದು ನಿರ್ಧರಿಸಿ ಸದಾ ದಿಗ್ವಿಜಯವನ್ನು ಮಾಡುತ್ತಾ ತಮ್ಮ ಕ್ರೌರ್ಯದಿಂದ 3 ಲೋಕಗಳನ್ನು ನಡುಗಿಸುತ್ತಾ ಅಧಿಕಾರ ಚಲಾಯಿಸಿದರು. ಸ್ವರ್ಗ, ಮರ್ತ್ಯ, ಪಾತಾಳಗಳು ಗೋಳು ಹೇಳಲು ಅಸದಳ. ತ್ರಿಪುರಾಸುರರ ಅಟ್ಟುಳಿ ಅತಿಯಾಯಿತು. ಋಷಿಗಳ ಯಾಗ ಯಜ್ಞ ನಿಂತಿತು. ಮಳೆ ಬಾರದಾಯಿತು, ಬೆಳೆ ಕಾಣದಾಯಿತು. ಲೋಕಕ್ಷೋಭೆ ಮಿತಿ ಮೀರಿತು. ಮುಂದೇನು ಎಂದು ದೇವತೆಗಳು ಋಷಿಗಳು ಚಿಂತಿತರಾದರು. ದಾರಿ ಕಾಣದ ಅವರು ನೇರ ಕೈಲಾಸಕ್ಕೆ ನಡೆದರು. ಪರಮೇಶ್ವರನನ್ನು ಕಂಡರು. ಲೋಕಕ್ಕೆ ಒದಗಿದ ದುರವಸ್ಥೆಯನ್ನು ವಿವರಿಸಿದರು. ಶಿವನು ಅವರನ್ನು ಸಂತೈಸಿ ಕಳುಹಿಸಿ ತ್ರಿಪುರಾಸುರರ ನಿಗ್ರಹವನ್ನು ಹೇಗೆ ಮಾಡೋಣ ಎನ್ನುತ್ತಾ ಯೋಚಿಸತೊಡಗಿದನು. ವಿಶ್ವದ ಶಿಷ್ಟ ಶಕ್ತಿಗಳನ್ನೆಲ್ಲ ಸಂಘಟಿಸತೊಡಗಿದನು. ಶಿವನ ಯುದ್ಧಕ್ಕೆ ಭೂಮಿದೇವಿ ರಥವಾಗಲು ಒಪ್ಪಿಕೊಂಡಳು. ಸೂರ್ಯಚಂದ್ರರು ಆ ರಥಕ್ಕೆ ಚಕ್ರಗಳಾದರು. ಮೇರುಗಿರಿ ಧನುಸ್ಸಾಯಿತು. ವಾಸುಕಿ ಆ ಧನುಸ್ಸಿನಿಂದ ಶಿಂಜಿನಿಯಾದನು. ಮಹಾವಿಷ್ಣುವೇ ಬಾಣವಾಗಲು ಇವನು ಯುದ್ಧಕ್ಕೆ ಸಿದ್ಧನಾದನು. ಇಂತಹ ಅದ್ಭುತವಾದ ರಥವೇರಿ ತನ್ನ ಕೋಟಿ ಕೋಟಿ ಸಂಖ್ಯೆಯ ಗಣಗಳೊಂದಿಗೆ ಶಿವನು ತ್ರಿಪುರಾಸುರನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ನಾವು ಅಜ್ಞಾನದಿಂದ ಪ್ರಕೃತಿಯನ್ನು ಮೆಟ್ಟಿ ಮೆರೆದಾಗ ಪ್ರಕೃತಿಯೇ ಉಗ್ರ ರೂಪ ತಾಳಿ ಇನ್ನೊಂದು ರೂಪದಿಂದ ನಮ್ಮನ್ನು ಮೆಟ್ಟಿ ರಸಾತಳಕ್ಕೆ ತಳ್ಳುತ್ತದೆ. ತ್ರಿಪುರಾಸುರರಿಗೂ ಶಿವನಿಗೂ ಮಹಾ ಸಂಗ್ರಾಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ತ್ರಿಪುರಾಸುರರ ಸೇನೆಯ ರಾಕ್ಷಸ ಕಾಲನಾಭನೆಂಬುವವನು ಭೂಮಿಯನ್ನು ಉರಿಸಬೇಕೆಂದು ಸಹ್ಯಾದ್ರಿ ಪರ್ವತಕ್ಕೆ ಬೆಂಕಿ ಕೊಟ್ಟನು. ಅದನ್ನು ಕಂಡ ಶಿವನು ಅಂತರಿಕ್ಷದಲ್ಲಿ ತಕ್ಷಣ ಪಾರ್ವತೀದೇವಿಯನ್ನು ಕರೆದು ಕಾಲನಾಭನನ್ನು ಸಂಹಾರ ಮಾಡಿ ಬೆಂಕಿಯನ್ನು ನಂದಿಸಲು ಹೇಳಿದನು. ಪಾರ್ವತೀದೇವಿ ಚಂಡಿಕೆಯ ಮಹೋಗ್ರ ರೂಪವನ್ನು ತಾಳಿ ಭೂಲೋಕಕ್ಕೆ ಬಂದಳು. ಕಾಲನಾಭನನ್ನು ಸಂಹರಿಸ್ತಾಳೆ. ಅನಂತರ ನೀರಾಗಿ ಸಹ್ಯಾದ್ರಿಗೆ ಹತ್ತಿದ ಬೆಂಕಿಯನ್ನು ಶಮನಗೊಳಿಸಿದಳು. ಅನಂತರ ಯಾಣದ ಬೆಟ್ಟದಲ್ಲಿ ನದಿಯಾಗಿ ಹರಿದಳು. ಎಲ್ಲರೂ ಆ ನದಿಯನ್ನು ಚಂಡಿ ನದಿ ಎಂದು ಕರೆದರು. ಇದು ಚಂಡಿ ನದಿಯ ಉಗಮದ ಕತೆ.